ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಕತೆ ನಿಮ್ಮ ಜೊತೆ ಎಂಬ ಕಾನ್ಸೆಪ್ಟಿನ ಜೊತೆಯಲ್ಲೇ ಬಂದಿದ್ದೇನೆ. ಸೊ ಇದು ನಿಮಗೆಲ್ಲೋ ಒಂದು ಕಡೆ ಸ್ಫೂರ್ತಿ ತರ್ಬೋದೇನೋ ಅಂತ ನಾನು ಭಾವಿಸಿದ್ದೇನೆ. ಸೊ ಏನಾದರೂ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಬೆಳೆದು ಬಂದ ದಾರಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನನ್ನ ಜೀವನವನ್ನು ಹೇಗೆ ಸ್ಟಾರ್ಟ್ ಮಾಡಿದೆ, ಇವತ್ತು ಹೇಗಿದ್ದೀನಿ ಅನ್ನೋದ್ರ ಬಗ್ಗೆ ಸಣ್ಣದಾಗಿ ನಿಮಗೆ ಹೇಳ್ತೀನಿ. ಸೊ ನಾವು ಹಳ್ಳಿಯಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯೆಲ್ಲ ಬಂದಿದ್ದು. ಸೊ ಇಲ್ಲಿ ಅಕ್ಕನ ಮದುವೆ ಆಯಿತು ಅಂತ ಅಕ್ಕ ಜೊತೆಯಲ್ಲಿ ಬಂದಾಗ ಮತ್ತೆ ನನಗೆ ಹೋಗ್ಲಿಕ್ಕೆ ಅವಕಾಶಗಳಿರಲಿಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ 5 ಜನ ಹೆಣ್ಮಕ್ಳು ಮತ್ತು ತುಂಬ ಬಡತನ ಕೂಡ ಇತ್ತು. ಯಾರು ದುಡಿಯೋರಿರಲಿಲ್ಲ. ಊಟಕ್ಕೆ ಮಾತ್ರ ನಮಗೆ ಸಾಕಾಗ್ತಾ ಇತ್ತು. ಮಿಕ್ಕಿದ ಬೇಸಿಕ್ ಎಜುಕೇಷನನ್ನು ಮುಗಿಸ್ಕೊಂಡು ಬಂದೆ. ಎಜುಕೇಷನ್ ಕೂಡ ನಮಗೆ ಮಾಡಲಿಕ್ಕೆ ಕಷ್ಟ, ಯಾಕಂದರೆ ನಾವು ತುಂಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಸೊ ನಮಗೆ ಅವಾಗ ಬಸ್ಗಳಿರಲಿಲ್ಲ, ಬೇರೆ ಫೆಸಿಲಿಟೀಸ್ ಇರಲಿಲ್ಲ. ಕಾಲ್ನಡಿಗೆಯಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ನಾನು ಮುಗಿಸಿ ಬೆಂಗಳೂರಿಗೆ ಬಂದೆ. ಸೊ ಬಂದ ಮೇಲೆ ಇಲ್ಲಿ ಒಂದು ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ತುಂಬ ಅಡೆತಡೆಗಳು ಬಂತು. ಬಿಕಾಸ್ ಕಮ್ಯುನಿಕೇಷನಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಹೇಗೋ ಒಂದು ಜಾಬ್ ನನಗೆ ಸಿಕ್ತು. ಅದು ಕೂಡ ನನಗೆ ತುಂಬ ಚಾಲೆಂಜಸ್ ಆಗಿ ಇತ್ತು. ಯಾಕೆಂದರೆ ಅವರು ರೆಸ್ಯೂಮಲ್ಲೇ ಕೂಡ ಬರೆದುಬಿಟ್ಟಿದ್ರು, 1 ತಿಂಗಳಲ್ಲಿ ನೀವು ಇಂಪ್ರೂವ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೀವು ಜಾಬನ್ನು ಬಿಡಬೇಕಾಗತ್ತೆ ಅಂತ. ಸೊ ನಾನು ಕೂಡ ನನಗೇನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಕೂಡ ಅದಕ್ಕೆ ಸೈನ್ ಮಾಡಿಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ನಾನು ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ಸೊ ಅಲ್ಲಿ ನಾವು ಅದಕ್ಕೆಲ್ಲ ಹೊಂದ್ಕೊಂಡು ಹೋಗುವಾಗ ನಮಗೆ 1 ತಿಂಗಳೇ ಆಗಿಬಿಡುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ. ನಾನು 1 ತಿಂಗಳು ತೊಗೊಂಡ್ರೆ ಸೊ ನೆಕ್ಸ್ಟು ನನಗೆ ಜಾಬೇ ಉಳಿಯಲ್ಲ. ನಮಗೆ ನೆಕ್ಸ್ಟ್ ಜಾಬ್ ಸಿಗುತ್ತೋ ಇಲ್ವೋ ಏನು ನಮಗೇನು ಗೊತ್ತಿಲ್ಲದೆ ಇರೋದ್ರಿಂದ, ಐಡಿಯಾಸ್ಗಳೇ ಇರದೇ ಇರೋದ್ರಿಂದ ಅದೇ ಜಾಬನ್ನೇ ನಾನು ಬಿಟ್ಟರೆ ನನಗೆ ಮತ್ತೆ ಬೇರೆ ಅವಕಾಶಗಳೇ ಇರೋದಿಲ್ಲ ಅಂಥೇಳಿ ನಾನು ಮತ್ತೆ ಊರಿಗೆ ಹೋಗಬೇಕಾಗತ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಶ್ರದ್ಧೆಯಿಂದ ಎಲ್ಲರ ಹತ್ರನೂ ತಿಳ್ಕೊಂಡು ನಾನು ವಿತಿನ್ ಎ ಮಂತಲ್ಲೇ ನನ್ನ ಕೆಲಸವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಅಲ್ಲೇ ನನ್ನ ಕೆಲಸ ಕಂಟಿನ್ಯೂ ಆಗುತ್ತೆ. ಸೊ ತುಂಬ ಕಷ್ಟಗಳ ಜೊತೆಯಲ್ಲಿ, ತುಂಬ ಸೀನಿಯರ್ ಜೊತೆಯಲ್ಲಿ ನಾನು ಕಷ್ಟ ಹೇಗೆ ಪಟ್ಟೆ ಅಂತ ಹೇಳಿದ್ರೆ ಅದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲರಿಂದನೂ ನನಗೆ ಸಿಕ್ಕಾಬಟ್ಟೆ ಹಿಂಸೆಗಳು ಆಗ್ತಾಯಿತ್ತು. ಅಂದರೆ ಸೊ ಅವರೆಲ್ಲ ಸೀನಿಯರ್ಸ್ ಇರುವಾಗ ನಮಗೆ ಜೂನಿಯರ್ಸ್ ಅಂದಾಗ ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದಾಗ ಇನ್ನೂ ತುಂಬ ಕಷ್ಟ ಅಂತ ನಮ್ಗೆ ಅನ್ಸೋ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಅದನ್ನು ಕಷ್ಟ ಅಂದ್ಕೊಂಡಿಲ್ಲ, ಇಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡಿದೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಅದೇ ಕಂಪ್ನಿಯಲ್ಲಿ ನಾನು ಎಲ್ಲ ಸೀನಿಯರ್ಸ್ನ ಹಿಂದೆ ಹಾಕಿ ನಾನು ಒಂದು 7 ಪೊಸಿಷನನ್ನು ಪಡ್ಕೊಂಡೆ. ಇದು ಎಷ್ಟು ಕಷ್ಟದ ಕೆಲಸ ಅಂದರೆ ಯಾರು ಕೂಡ ಇದನ್ನು ನಂಬಲ್ಲ. ಹೌದು, ನಾನು MNC ಕಂಪನಿಯಲ್ಲಿ ಕೆಲಸ ಮಾಡಿದ್ದು. ಒಂದು 7 ಪೊಸಿಷನನ್ನು ದಾಟಿ ನಾನು ಸೌತ್ ಹೆಡ್ ಆಗಿ, ನಾನು ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ಇದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಯಾಕೆಂದರೆ ನಮಗೆ ಎಜುಕೇಷನ್ ಕಡಿಮೆ ಇದ್ದಾಗ ನಾವು ಕೆಲವೊಂದು ಕಷ್ಟಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಅದನ್ನು ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ರಿಯಲಿ ಚಾಲೆಂಜಸ್ ಆಗುತ್ತೆ. ಬಟ್ ನಾನು ಎಲ್ಲೂ ಕೂಡ ಅದನ್ನು ಚಾಲೆಂಜಸ್ ಆಗಿ ತೊಗೊಂಡೇ ಬಿಟ್ಟರೆ ಅದನ್ನು ನಾನು ಯಾವತ್ತೂ ಕಷ್ಟ ಅಂತ ಅಂದ್ಕೊಂಡೇ ಇಲ್ಲ. ಅದೆಲ್ಲ ನನಗೆ ಒಂದೊಂದೇ ಮೆಟ್ಟಿಲುಗಳಾಗಿ ಹೋಯಿತು. ಸ್ವಂತ ಬಿಸ್ನೆಸ್ಸನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರು. ಅದೇ ಬಿಸ್ನೆಸ್ಸಿಗೆ ನಾನು ಇವಾಗ ಅಕೌಂಟ್ಸನ್ನು ನೋಡ್ಕೊಳ್ತಾ ಇದ್ದೀವಿ. ನಾವು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಇದರಲ್ಲಿ ನಮಗೇನಾಗುತ್ತೆ ಅಂದರೆ, ನಾವು 5 ಜನ ಹೆಣ್ಮಕ್ಳಾಗಿರೋದ್ರಿಂದ ಕೊನೆಯಲ್ಲಿ ನಾನು ದುಡ್ದಿಟ್ಟಿರೋ ಅಂಥ ಹಣನೇ ನನ್ನ ಮದುವೆಗೆ ಸಪೋರ್ಟ್ ಆಗುತ್ತೆ ಬಿಟ್ಟರೆ ಬೇರೆ ಯಾವುದೂ ಸಪೋರ್ಟ್ ಆಗಿಲ್ಲ. ಖಂಡಿತ ಇದನ್ನು ನಾನು ಬೇಸರದಿಂದ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಯಾರು ಕೂಡ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡೋದಕ್ಕೆ ಬರಲಿಲ್ಲ. ಕೂಡಿಟ್ಟಿರುವಂಥ ಹಣನೇ ನನಗೆಲ್ಲೋ ಒಂದು ಕಡೆ ಸಪೋರ್ಟ್ ಆಯಿತು. ನಾನು ಯಾವುದೇ ಬೇಕು ಅಂದರೆ ಯೋಚನೆ ಮಾಡ್ತಾ ಇದ್ದೆ, ನನ್ನ ಖರ್ಚು 10% ಇಷ್ಟೇ ಇರಬೇಕು. ಏನು ಆದರೂ ಕೂಡ ಅಡಿಷ್ನಲ್ ಆಗಿ ಹೋಗ್ತಾ ಇರಲಿಲ್ಲ. ನಾನು ಮಾಡ್ತಾ ಇರೋ ಖರ್ಚು ನಂದು 10% ಆಫ್ ಮೈ ಸ್ಯಾಲ್ರಿಯಲ್ಲಿ ಅಷ್ಟೇ ಇತ್ತು. ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಯಾವ ಅವಕಾಶಗಳು ಸಿಗೋದೇ ಇಲ್ಲ. ನಾವು ದುಡ್ದಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಸಟ್ಲು ಕೂಡ ಆಗಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇದೆಲ್ಲ ಹೇಗೆ ಅನಿಸುತ್ತೆ ನಮಗೆ ಅಂದರೆ, ಅಟ್ಲೀಸ್ಟು ನಾವು ಕೂಡಿಟ್ಟಿರೋ ಹಣದಿಂದ ನಾನು ಸಟ್ಲಾದರೂ ಆದೆ ಇವತ್ತು ಅಂತ. ಸಟ್ಲಾದಮೇಲೆ ನಾವು ಹೇಗೆ ಬೇಕಾದರೂ ಜೀವನ ಮಾಡ್ಕೋಬೋದು, ಏಕೆಂದರೆ ನಮಗೆ ಒಬ್ಬರು ಸಪೋರ್ಟಿವ್ ಆಗಿರ್ತಾರೆ. ಬಟ್ ಅದು ಯಾವಾಗಲೂ ಅಷ್ಟೇ ನಮಗೆ ನಮ್ಮ ಕಷ್ಟ ಇಟ್ಕೊಂಡು ನಾವು ಬೇರೆಯವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ದುಡಿಯೋಣ ಅಂತ ಮನಸ್ಸು ಮಾಡಿಬಿಟ್ಟು ನೀವು ಹೊರಟ್ರೆ
ಇವತ್ತು ಏನು ಬೇಕಾದರೂ ಸಾಧನೆ ಮಾಡಿದ್ದಾರೆ, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಬಟ್ ಎಜುಕೇಷನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಮ್ಮ ಥರ ಎಷ್ಟೋ ಜನ ಹೆಣ್ಣುಮಕ್ಕಳು ಅರ್ಧದಲ್ಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಹೋಗ್ತಾರೆ. ಕೆಲಸ ಮಾಡೋಣ ಅಂತ ಕಷ್ಟಗಳು ಎಷ್ಟೋ ಬರ್ತವೆ, ಬರಲಿ ತೊಂದರೆ ಇಲ್ಲ. ನೀವು ಗಟ್ಟಿಯಾಗಿ ನಿಂತ್ಕೊಂಡು ನೀವು ಏನು ಮಾಡಬೇಕು ಅಂದರೆ ನಿಮಗೆ ಬಂದುಕೊಟ್ಟು ಯಾವುದಾದ್ರೂ ಒಂದು ಕೆಲಸಗಳಂತೂ ಸಿಕ್ಕೇ ಸಿಗುತ್ತೆ. ಅದೇ ಕೆಲಸದಲ್ಲಿ ನೀವು ಬೇರೆಯವ್ರಿಗಿಂತ ಬೆಟರಾಗಿ ಪರ್ಫಾರ್ಮ್ ಮಾಡಿ. ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ ಬರೋದಕ್ಕಿಂತ ನಾವು ಬೇರೆಯವ್ರಿಗಿಂತ ಬೆಟರಾಗಿ ಮಾಡೋದು ಹೇಗೆ ಅಂತ ನೀವು ಒಂದು ಯೋಚನೆ ಮಾಡಿದ್ರೆ, ಪ್ರತಿದಿನ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀವು ಎಲ್ಲೋ ಹೋಗಿ ನಿಲ್ತೀರ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನಾನೇ ಉದಾಹರಣೆ. ಇರಲಿ, ತುಂಬ ಕಡಿಮೆ ಪೇಮೆಂಟಿಗೆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದು, ಅದಾದ ಹಂತವಾಗಿ ನಾನು ದಾಟ್ಕೊಂಡು ಹೋಗಬೇಕಾಗಿ ಬಂತು. ಹಾಗೆ ನನಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಯಿತು. ಆಮೇಲೆ ತುಂಬ ಒಳ್ಳೆ ಪೊಸಿಷನಲ್ಲಿ ನಾನಿದ್ದೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು.